ಓಕೆ, ಇನ್ನ ವೈಲ್ಡ್ ಕಾರ್ಡ್ ಅಲ್ಲಿ 3 ಜನ ಬರ್ತಾರೆ ಮನೆಗೆ. ಯಾರು? ನಮ್ಮ ರಘು ಅವರು, ರಿಷಾ ಅವರು, ಆಮೇಲೆ ಸೂರಜ್ ಅವರು. ಸೂರಜ್ ಬಂದಿದ್ದ ದಿನನೇ ನಿಮಗೆ ಹಾರ್ಟ್ ಕೊಡ್ತಾರೆ. ನಾನು ನನ್ನ ಹಾರ್ಟ್ ನ ಮಲ್ಲಮ್ಮಂಗ್ ಕೊಡ್ತೀನಿ ಅಂತ ನಿಮ್ಮನ್ನ ಸೇವ್ ಮಾಡ್ತಾರೆ. ಆಮೇಲೆ ನಿಮ್ ಜೊತೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅವ್ರ ಜೊತೆ ಒಡನಾಟ ಹೇಗಿತ್ತು ನಿಮ್ಗೆ? ಚೆನ್ನಾಗಿತ್ತು ಬಿಡ್ರಿ. ಅವ್ ಫಸ್ಟಿಗೆ ಬಂದು ಮಲ್ಲಮ್ಮ ಜೊತೆ ಮಾತಾಡ್ಕೊಂಡು ತಿಳ್ಕೊಳ್ಳೋದು ಅಂತಂದ್ರೆ ನನಗದು ತುಂಬಾ ಇಷ್ಟ ಆಯ್ತು. ಆಮೇಲೆ ಅವರು ಇವಾಗ ಹೊರಗೆ ಜನ ಎಲ್ಲ ಸ್ವಲ್ಪ ಜನ ಏನಂತಿದ್ದಾರೆ, ಸೂರಜ್ ಒಳ್ಳೆ ಆಟಗಾರ, ಆದ್ರೆ ಈ ರಾಶಿಕಾ ಜೊತೆ ಸ್ವಲ್ಪ ಜಾಸ್ತಿ ಇದ್ಬಿಟ್ಟು ಆಟ ಮರಿತಾ ಇದಾರೆ ಅಂತ. ನಿಮ್ಗೂ ಹಂಗೆ ಅನ್ಸುತ್ತಾ? ಮತ್ತೆ ಸುದೀಪ್ ಸರ ಇದ್ ಮಾಡ್ತಾರಲ್ರಿ, ಅವ್ರಿಗೆ ಅಂದ್ರೆ ಅವ್ರಿಬ್ರು ಅಲ್ಲಿ ನೀವು ಮನೆ ಒಳಗಡೆ ಒಂದ್ ಗಲಾಟೆ ಆಗ್ತಾ ಇರೋದು ಗೊತ್ತಾ? ಅಲ್ಲಿ ಹೊರಗಡೆ ಕುಂತಿದ್ರತ್ರಿ ನಾವು ನೋಡಿರ್ಲಿ, ಒಳಗಡೆ ಇದ್ದೇವ್ ನಾವು. ಅವ್ರಲ್ಲಿ ಹೊರಗಡೆ ಹೋಗಿ ಒಳಗ ಈಗ ಗಾರ್ಡನ್ ಅಲ್ಲಿ ಕೂತಿದ್ರಂತ್ರಿ. ಅಂದ್ರೆ ಅವ್ರಿಬ್ರು ಮಧ್ಯೆ ಏನಾರು ಲವ್ ಇದೆ ಅಂತನಾ ಏನು? ಏನಾರ ಅದೆಲ್ಲ ಹೆಂಗ್ ಗೊತ್ತಾಗ್ತದ ನಮ್ಗ? ಅವ್ರವ್ರು ಇಷ್ಟ. ನಾವಂತವೆಲ್ಲ ಕಿವ್ಯಾಗ ಹಾಕೊಳಕ್ ಹೋಗಲ್ರಿ. ಅವ್ರು ಎಲ್ಲಿ ಹಾಕುಂದ್ರಿ ಇಲ್ಲಿ ಯಾಕೆ ಮಾಡ್ರ ಅವ್ರ ಮಾತನೇ ಕಿವ್ಯಾಗ ಹಾಕೋತ್ರಿ. ನಮ್ ಆಟ ಆಯ್ತು, ನಮ್ ಇದು ಆಯ್ತು, ನಾವ್ ಅಷ್ಟೇ ನಮ್ ತರ ನಾವಿರೋರು. ಆದ್ರೆ ಅವ್ರ ಆಟ ಅಂತೂ ಮರಿತಾ ಇದಾರೆ. ಅಂದ್ರೆ ರಾಶಿಕಾ ಜೊತೆ ಇದ್ಬಿಟ್ಟು ಸೂರಜ್ ಅವ್ರ ಆಟನ ಆಟ ಆಡ್ತಿದ್ರು ಅವರು. ಏನು ಟೈಮ್ ಇಲ್ಲಾರ್ದಾಗ ಕುಂದ್ರ ಮತ್ತೆ ಹಿಂಗ್ ಮಾತಾಡಕತ್ತಿ ಆಡ್ಕೊತ ಕುಂದ್ರ ಅವ್ರ ಹಂಗ್ ಕುಂದಿರ್ತಿದ್ರು. ಆಟ ಆಡ್ತಿದ್ರು ಎಲ್ಲರೂ. ಚೆನ್ನಾಗಿ ಆಡ್ತಾರ ಆಟ. ಅಲ್ಲಿ ಬಂದಿದ್ದೆ ಆಟ ಆಡಿ ಗೆಲ್ಲಕ್ರಿ. ಅಲ್ಲೇ 24 hours ಮಾತಾಡ್ಕೊತ ಕೂತ್ರಿ ಹಂಗ್ರಿ. ಏನೋ ಒಂದ್ ಅನ್ನೋರು ಹಂಗೆ ಅಲ್ಲ ರೀ.